ಹಾಯ್, ಹಲೋ, ನಮಸ್ಕಾರ. ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ನೀವೇನಾದ್ರೂ ಇಫ್ ಇನ್ ಕೇಸ್ 2 ವೋಟರ್ ಐಡಿ ಇಟ್ಕೊಂಡಿದ್ದೀರಾ, ಇವಾಗ ರೀಸೆಂಟ್ ಆಗಿರೋ ಲಿಸ್ಟಲ್ಲಿ ನಿಮ್ದು ಆಲ್ರೆಡಿ ಒಂದು ವೋಟರ್ ಐಡಿ ಇದೆ, ನೀವು ಹಳೆ ವೋಟರ್ ಐಡಿನ ಡಿಲೀಟ್ ಮಾಡ್ಕೋಬೇಕು, ಅಥವಾ ನಿಮ್ಗೆ ಗೊತ್ತಿಲ್ದಂಗೆ ನಿಮ್ಮ ಹೆಸರಲ್ಲಿ ಏನಾದ್ರು ವೋಟರ್ ಐಡಿ ಇದ್ದು ಆ ಎಪಿಕ್ ನಂಬರ್ ನಿಮ್ಮ ಹತ್ರ ಇದ್ರೆ ಅದನ್ನ ಡಿಲೀಟ್ ಮಾಡಬೇಕು, ಎನ್ರೋಲ್ ಇಂದ ನಿಮಗೆ ಡಿಲೀಟ್ ಮಾಡಬೇಕು, ಅಥವಾ ನೀವೇನಾದ್ರೂ NRI ಬೇರೆ ಪರ್ಮನೆಂಟ್ ಆಗಿ ಬೇರೆ ದೇಶಕ್ಕೆ ಅಥವಾ ಬೇರೆ ಕಡೆ ಶಿಫ್ಟ್ ಆಗ್ತಿದ್ದಾರೆ ವೇರ್ ನಿಮ್ಗೆ ವೋಟರ್ ಐಡಿ ಅವಶ್ಯಕತೆ ಇಲ್ಲ ಅಂದ್ರೆ ನೀವು ನಿಮ್ದು ಎಕ್ಸಿಸ್ಟಿಂಗ್ ವೋಟರ್ ಐಡಿನ ಹೇಗೆ ಡಿಲೀಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ಫಸ್ಟ್ ಡಿಲೀಷನ್ ಫಾರ್ಮ್ 7 ನೀವು ಫಿಲ್ ಮಾಡಬೇಕು. ಅದಕ್ಕೂ ಮುಂಚೆ ನೀವು ಡೈರೆಕ್ಟ್ ಕ್ರೋಮ್ಗೆ ಬಂದು ವೋಟರ್ ಐಡಿ ಅಂತ ಟೈಪ್ ಮಾಡಿದ್ರೆ ನಿಮಗೆ ಫಸ್ಟ್ ಅಲ್ಲಿ ಏನು ಡೀಟೇಲ್ಸ್ ಸಿಗುತ್ತೆ ಇದನ್ನೇ ಕ್ಲಿಕ್ ಮಾಡ್ಬೋದು. ಇದನ್ನ ಓಪನ್ ಮಾಡೋದು ನಿಮಗೆ voters.eci.government.in ಪೇಜ್ಗೆ ರೀಡೈರೆಕ್ಟ್ ಆಗುತ್ತೆ. ಈ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ಡೈರೆಕ್ಟ್ ಆಗಿ ಓಪನ್ ಮಾಡ್ಕೋಬಹುದು. ಇಲ್ಲಿ ಬಂದು ಫಸ್ಟ್ ನೀವು ಫಸ್ಟ್ ಟೈಮ್ ಏನಾರ ಯೂಸರ್ ಮಾಡ್ತಿದ್ದೀರಾ ಅಂದ್ರೆ ಸೈನ್ ಅಪ್ ಅಂತ ಕೊಟ್ಟು ನಿಮ್ಮ ಮೊಬೈಲ್ ನಂಬರು, ನಿಮ್ಮ ಇಮೇಲ್ ಅಡ್ರೆಸ್ ಕ್ಯಾಪ್ಚಾ ಹಾಕಿದ್ರೆ ನೆಕ್ಸ್ಟ್ OTP ಕೇಳುತ್ತೆ. OTP ಹಾಕಿ ನೀವು ಎಂಟರ್ ಮಾಡಿ ನಿಮ್ದು ಸೈನ್ ಅಪ್ ಆಗ್ಬೋದು. ನೀವು ಆಲ್ರೆಡಿ ರಿಜಿಸ್ಟರ್ ಆಗಿದ್ದೀರಾ ಅಂದ್ರೆ ನಿಮ್ ಲಾಗಿನ್ ಡೀಟೇಲ್ಸ್ ಕೊಟ್ಟು ಇದು ಮಾಡಬೇಕು. ಇಲ್ಲಿ ನಾನು ಮೊಬೈಲ್ ನಂಬರ್ ಹಾಕಿ ನಾನು ಲಾಗಿನ್ ಆಗ್ತೀನಿ ಬನ್ನಿ. ಇವಾಗ ನೋಡಿ ನಾನು ಲಾಗಿನ್ ಆಗಿದ್ದೀನಿ. ನಿಮ್ದು ಇಲ್ಲಿ ಲಾಗಿನ್ ಆದ್ಮೇಲೆ ನೆಕ್ಸ್ಟ್ ನೀವು ಡೈರೆಕ್ಟ್ ಇಲ್ಲಿ ಬಂದ್ರೆ ಇಲ್ಲಿ ಡಿಲೀಷನ್ ಅಂತ ಇರುತ್ತೆ ನೋಡಿ. ಇಲ್ಲಿ ಬಂದು ನೀವು ಫಿಲ್ ಫಾರ್ಮ್ 7 ಅಂತ ಏನಿರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ಕ್ಲಿಕ್ ಮಾಡ್ತಿದ್ದ ಹಾಗೆ ನಿಮ್ಗೆ ಈ ರೀತಿ ಡೀಟೇಲ್ಸ್ ಬರುತ್ತೆ. ಇಲ್ಲಿ ಪ್ಲೀಸ್ ಎನ್ಶೂರ್ ಯುವರ್ ನೇಮ್ ಆನ್ ದ ವೋಟರ್ ಐಡಿ ಕಾರ್ಡ್ ಸೇಮ್ ಆಸ್ ಆಧಾರ್ ಕಾರ್ಡ್. ಆಧಾರ್ ಕಾರ್ಡ್ ಅಲ್ಲಿ ಮತ್ತೆ ನಿಮ್ದು ವೋಟರ್ ಐಡಿಲಿ ಏನಿದೆ ಹೆಸರು ಸೇಮ್ ಇರಬೇಕು. ಪ್ಲಸ್ ಇದ್ರ ಜೊತೆಗೆ ನಿಮ್ಗೆ ಮೊಬೈಲ್ ನಂಬರ್ ಏನಿರುತ್ತೆ ಅದು ಆಧಾರ್ಗೆ ಲಿಂಕ್ ಆಗಿರಬೇಕು. ಯಾಕೆಂದ್ರೆ OTP ಮತ್ತೆ ಸೈನ್ ವೆರಿಫಿಕೇಶನ್ಗೆ ನಿಮಗೆ ಕೇಳುತ್ತೆ. ಇಫ್ ಇನ್ ಕೇಸ್ ಏನಾದ್ರೂ ನೀವು ನಿಮ್ದು ವೋಟರ್ ಐಡಿಲಿ ಆಧಾರ್ ಹೆಸರು ಸರಿ ಇಲ್ಲ ಅಥವಾ ನಿಮ್ ಫೋನ್ ನಂಬರೇ ಇಲ್ಲ ಅಂದ್ರೆ ನೀವು ಜಸ್ಟ್ ಮತ್ತೆ ವೋಟರ್ ಐಡಿ ಪೋರ್ಟಲ್ಗೆ ಬಂದು ಇಲ್ಲಿ ಕರೆಕ್ಷನ್ಗೆ ಅಂತಾನೆ ಒಂದು ಫಾರ್ಮ್ 8 ಏನೋ ಇದೆ, ಅದನ್ನ ನೀವು ಇದು ಮಾಡ್ಬೇಕಾಗತ್ತೆ. ಒಂದ್ ನಿಮಿಷ ನಾನು ತೋರಿಸ್ತೀನಿ. ಇಲ್ಲಿ ನೋಡಿ ಕರೆಕ್ಷನ್ ಆಫ್ ಎಂಟ್ರೀಸ್ ಅಂತ ಫಿಲ್ ಫಾರ್ಮ್ 8 ಅಂತ ಇದೆ. ಇದನ್ನ ಫಿಲ್ ಮಾಡಿ ನೀವು ಡೀಟೇಲ್ಸ್ ಏನ್ ಕರೆಕ್ಷನ್ ಇದೆ ಅದಕ್ಕೆ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಇದ್ ಮಾಡ್ಬೇಕು. ನಂದು ಆಲ್ರೆಡಿ ಒಂದು ವಿಡಿಯೋ ಇದೆ ನನ್ನ ಚಾನಲ್ ಅಲ್ಲಿ, ನೀವು ಚೆಕ್ ಮಾಡ್ಕೋಬಹುದು. ಇವಾಗ ಮತ್ತೆ ಫಾರ್ಮ್ 7 ಗೆ ಬಂದ್ರೆ ಇಲ್ಲಿ ಸೆಲ್ಫ್ ಅದರ್ ಎಲೆಕ್ಟರ ಅಬ್ಜೆಕ್ಷನ್ ಟು ಇನ್ಕ್ಲೂಷನ್ ಅಂತ ಇದೆ. ನಾನು ಸೆಲ್ಫ್ ಅಂತ ಸೆಲೆಕ್ಟ್ ನೋಡಿ. ಇವಾಗ ಸೆಲ್ಫ್ ಅಂತ ಸೆಲೆಕ್ಟ್ ಮಾಡ್ತಿದ್ದ ಹಾಗೇನೆ ನಿಮ್ಗೆ ನಿಮ್ದು ಎಪಿಕ್ ನಂಬರ್ ಕಾಣುತ್ತೆ, ಇದೇನಾ ಅಂತ ಹೇಳಿ ನೀವು ಸಬ್ಮಿಟ್ ಮಾಡ್ಬೇಕು. ನೋಡಿ, ನೀವು ಒಂದ್ಸಲ ಸಬ್ಮಿಟ್ ಮಾಡಾದ್ಮೇಲೆ ನಿಮ್ಗೆ ಈ ರೀತಿ ಡೀಟೇಲ್ಸ್ ಬರುತ್ತೆ. ಇದೇ ಡೀಟೇಲ್ಸ್ ಪ್ರಾಪರ್ ಆಗಿದೆಯಾ ಅಂತ. ಇದು ಪ್ರಾಪರ್ ಇದೆ ಅಂತ ಅಂದ್ರೆ ನೀವು ಇಲ್ಲಿ ಓಕೆ ಅಂತ ಕೊಟ್ಕೋಬಹುದು. ಒಂದ್ಸಲ ನೀವು ಓಕೆ ಅಂತ ಕೊಟ್ರೆ ನೆಕ್ಸ್ಟ್ ನಿಮ್ಗೆ ಈ ರೀತಿ ಡೀಟೇಲ್ಸ್ ಅಪಿಯರ್ ಆಗುತ್ತೆ. ಇಲ್ಲಿ ನಿಮ್ಗಿದೆ ನೋಡಿ, ಸೆಲೆಕ್ಟ್ ಸ್ಟೇಟ್, ಡಿಸ್ಟಿಕ್, ಇದು ಡೀಟೇಲ್ಸ್, ಡಿಕ್ಲರೇಷನ್, ಕ್ಯಾಪ್ಚಾ, ಇದಿಷ್ಟನ್ನು ಡೀಟೇಲ್ಸ್ ನ ಫಿಲ್ ಮಾಡಿ ನೀವು ಸಬ್ಮಿಟ್ ಮಾಡ್ಬೇಕಾಗತ್ತೆ. ಫಸ್ಟ್ ಬಂದು ನೋಡಿ ನಿಮ್ದು ಸ್ಟೇಟ್ ಅಸೆಂಬ್ಲಿ ಯಾವುದು, ಇದೆಲ್ಲ ಬೈ ಡಿಫಾಲ್ಟ್ ಇರುತ್ತೆ. ಇಲ್ಲಿ ನೀವು ನೆಕ್ಸ್ಟ್ ಗೆ ಹೋದ್ರೆ ನೆಕ್ಸ್ಟ್ ಡೀಟೇಲ್ಸ್. ಸೊ ನೆಕ್ಸ್ಟ್ ಡೀಟೇಲ್ಸ್ ಅಲ್ಲಿ ನೋಡಿ ನಿಮ್ದು ನೇಮ್ ಆಫ್ ದ ಅಪ್ಲಿಕೆಂಟ್, ಎಪಿಕ್ ನಂಬರ್ ಡೀಟೇಲ್ಸ್ ಇದೆ, ನಿಮ್ಮ ಮೊಬೈಲ್ ನಂಬರ್ ಎಲ್ಲ ಕೊಟ್ಟು ನೆಕ್ಸ್ಟ್ ಇಲ್ಲಿ ಸೆಲೆಕ್ಷನ್ ಗೆ ಒಂದು ಇದಿದೆ, ಐ ರಿಕ್ವೆಸ್ಟ್ ಟು ಡಿಲೀಟ್ ಮೈ ನೇಮ್ ಫ್ರಮ್ ಎಲೆಕ್ಟ್ರಿಕಲ್ ರೋಲ್ ಡ್ಯೂ ಟು ಎನಿ ಆಫ್ ದ ಫಾಲೋಯಿಂಗ್ ರೀಸನ್. ಇಲ್ಲಿ ರೀಸನ್ ಇದೆ ನೋಡಿ, ಆಲ್ರೆಡಿ ಎನ್ರೋಲ್ಡ್, ನಾಟ್ ಇಂಡಿಯನ್ ಸಿಟಿಸನ್, ಪರ್ಮನೆಂಟ್ಲಿ ಶಿಫ್ಟೆಡ್ ಅಂತ ಕೊಡ್ಬೋದು. ನೀವೇನಾರ ಆಲ್ರೆಡಿ ಎನ್ರೋಲ್ಡ್ ಅಂತ ಆದ್ರೆ ಆಲ್ರೆಡಿ ಎನ್ರೋಲ್ಡ್ ಇದೆ ಅಂತ ಹಾಕಿ ನೆಕ್ಸ್ಟ್ ಗೆ ಹೋಗ್ಬೇಕು. ನೆಕ್ಸ್ಟ್ ಡೀಟೇಲ್ಸ್ ಅಲ್ಲಿ ನೋಡಿ ನಿಮ್ದು ಅಡ್ರೆಸ್ ಎಲ್ಲ ಡೀಟೇಲ್ಸ್ ಕೇಳುತ್ತೆ. ಇಲ್ಲಿ ನಿಮ್ದು ಅಡ್ರೆಸ್ ಡೀಟೇಲ್ಸ್ ಹಾಕಿ ನಿಮ್ದು ಯಾವ ಡಿಸ್ಟಿಕ್ ಅದನ್ನ ಹಾಕಿ ನೆಕ್ಸ್ಟ್ ಗೆ ಬಂದ್ರೆ ನಿಮ್ಗೆ ಡಿಕ್ಲರೇಷನ್ ಫಾರ್ಮ್ ಬರುತ್ತೆ. ಇಲ್ಲಿ ಪ್ಲೇಸ್ ಡೀಟೇಲ್ಸ್ ಹಾಕಿ ಕ್ಯಾಪ್ಚಾ ಹಾಕಿ ನೆಕ್ಸ್ಟ್ ಪ್ರಿವ್ಯೂ ಅಂಡ್ ಸಬ್ಮಿಟ್ ಮಾಡ್ತಿದ್ದಂಗೆನೆ ನಿಮ್ಗೆ ಸೈನ್ ಆಗುತ್ತೆ. ಸೊ ಒಂದ್ಸಲ ನೀವು ಪ್ರಿವ್ಯೂ ಅಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಏನಾರ ಕರೆಕ್ಟ್ ಮಾಡ್ಕೋಬೇಕು ಅಂದ್ರೆ ಕೀಪ್ ಎಡಿಟಿಂಗ್ ಮಾಡ್ಬೋದು, ಏನಾದ್ರೂ ಡೀಟೇಲ್ಸ್ ತಪ್ಪ ಹಾಕಿದೀರಾ ಅಂದ್ರೆ. ಇಲ್ಲ ಅಂದ್ರೆ ನೀವು ಅಪ್ಲಿಕೇಶನ್ ಅಕ್ನಾಲೇಜ್ಮೆಂಟ್ ತಗೋಬೇಕು ಅಂದ್ರೆ ಡೌನ್ಲೋಡ್ ಮಾಡ್ಕೋಬಹುದು. ಅದ್ರ ಜೊತೆಗೆ ಲಾಸ್ಟ್ ಅಲ್ಲಿ ಬರೋದು ನಿಮ್ಗೆ ಸೈನ್ ಅಂಡ್ ಸಬ್ಮಿಟ್ ಅಂತ. ಸೈನ್ ಇಸ್ ಲೈಕ್ ಎಲೆಕ್ಟ್ರಾನಿಕ್ ಸೈನ್ ಅಂತ. ನೀವು ನಿಮ್ದು ಆಧಾರ್ ಕಾರ್ಡ್ ಡೀಟೇಲ್ಸ್ ಹಾಕಿ ಎಲೆಕ್ಟ್ರಾನಿಕ್ ಸೈನ್ ಮಾಡಿ ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಸೊ ಇವಾಗ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಈ ತರ ಆಪ್ಷನ್ ಬರುತ್ತೆ, ಡೂ ಯು ವಾಂಟ್ ಟು ಸಬ್ಮಿಟ್ ದಿಸ್ ಫಾರ್ಮ್. ಎಸ್ ಅಂತ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ನೋಡಬಹುದು ಅಕ್ನಾಲೇಜ್ಮೆಂಟ್ ನಂಬರ್ ಒಂದು ಜನರೇಟ್ ಆಯ್ತು ಆಟೋಮೆಟಿಕ್ ಆಗಿ. ಸೊ ಇದು ನಿಮ್ಗೆ ಆಧಾರ್ ಬೇಸ್ಡ್ OTP ಗೆ ಹೋಗುತ್ತೆ. ಇಲ್ಲಿ ನೀವು ನಿಮ್ದು ಆಧಾರ್ ಡೀಟೇಲ್ಸ್ ಹಾಕಿ OTP ಹಾಕಿ ಸಬ್ಮಿಟ್ ಮಾಡ್ಬೇಕು. ಇವಾಗ ನಾನು ಆ ಡೀಟೇಲ್ಸ್ ಹಾಕ್ತೀನಿ ಬನ್ನಿ. ಇವಾಗ OTP ಹಾಕಿ
ಇದ್ದಂಗೆನೆ ಇಲ್ಲೊಂದು ಚೆಕ್ ಬಾಕ್ಸ್ ಏನಿದೆ ಇದು ಅಕ್ನಾಲೆಜ್ಮೆಂಟ್ ಅಕ್ಸೆಪ್ಟ್ ಆಗುತ್ತೆ. ಅಕ್ಸೆಪ್ಟ್ ಆಗಿ ನೀವಿಲ್ಲಿ ಸಬ್ಮಿಟ್ ಮಾಡ್ಬೇಕು. ಸೊ ಇವಾಗ ನೋಡಿ ಈ ಹಸ್ತಾಕ್ಷರ್ ಸಬ್ಮಿಟ್ ಆಗಿದೆ. ಸಬ್ಮಿಟ್ ಆಗ್ತಿದ್ದಂಗೆನೆ ನಂಗೊಂದು ಅಪ್ಲಿಕೇಶನ್ ನಂಬರ್ ಜನರೇಟ್ ಆಯ್ತು. ಸೊ ಅಪ್ಲಿಕೇಶನ್ ನಂಬರ್ ಜನರೇಟ್ ಆದ್ಮೇಲೆ ಇದನ್ನ ಡೌನ್ಲೋಡ್ ಅಕ್ನಾಲೆಜ್ಮೆಂಟ್ ಹೋಗಿ ನೀವು ಡೌನ್ಲೋಡ್ ಕೂಡ ಮಾಡ್ಕೋಬಹುದು. ಇವಾಗ ಡೌನ್ಲೋಡ್ ಏನೋ ಸ್ಟೇಟಸ್ ಏನಾಗಿದೆ ಏನು ಅಂತ ನೋಡ್ಬೇಕು ಅಂತ ಹೇಳೋದಾದ್ರೆ ಸೊ ಈ ನಂಬರ್ನ ಕಾಪಿ ಮಾಡಿ ನೀವು ಜಸ್ಟ್ ಮತ್ತೆ ಏನೋ ಬ್ಯಾಕ್ ಬಂದು ಇಲ್ಲಿ ನೀವು ಏನೋ ಸ್ಟೇಟಸ್ನ ನೋಡ್ಬೋದಾಗತ್ತೆ. ಟ್ರ್ಯಾಕ್ ಯುವರ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ರೆಫರೆನ್ಸ್ ನಂಬರ್ನ ಹಾಕೋಕ್ ಬರುತ್ತೆ. ಈ ಈ ರೆಫರೆನ್ಸ್ ನಂಬರ್ ಹಾಕಿ ಸಬ್ಮಿಟ್ ಮಾಡಿದ್ರೆ ನಿಮ್ಗೆ ಇಲ್ಲಿ ನೋಡಿ ಸಬ್ಮಿಟ್ ಮಾಡೋಕೆ ನಿಮ್ಮ ವೋಟರ್ ಐಡಿಲಿ ರಿಕ್ವೆಸ್ಟ್ ಮಾಡ್ಬೋದು. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.